ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರ ಹಾವಳಿ ನಿಲ್ಲುವಂತೆ ಕಾಣಿಸ್ತಿಲ್ಲ. ಪೊಲೀಸ್ ಸಮವಸ್ತ್ರಧಾರಿಯಾಗಿ ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಯಾರಿಗೂ ಡೌಟ್ ಬರಬಾರದು ಅನ್ನುವ ಕಾರಣಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರ ಹಾವಳಿ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಪೊಲೀಸ್ ಸಮವಸ್ತ್ರದಲ್ಲಿ ಕಳ್ಳರು ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಘಟನೆ ಆಗಿರೋದು ಬ್ಯಾಡ್ರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ದರೋಡೆ ಮಾಡಲಾಗಿದೆ. ಬಿಇಎಲ್ ಲೇಔಟ್ನಲ್ಲಿರುವ ಮನೆಗೆ ಕನ್ನ ಹಾಕಿದ್ದಾರೆ. ಹೊಂಬಾಳೇಗೌಡ ಇವರ ಮನೆಯಲ್ಲಿ ರಾಬರಿ ಮಾಡಿರೋದು. ಹೊಂಬಾಳೇಗೌಡ ಅವರ ಪತ್ನಿ ಮಂಗಳಮ್ಮ ಹಾಗೆ ಮೊಮ್ಮಗ ಮನೆಯಲ್ಲಿರುವಾಗಲೇ ಖದೀಮರು ದರೋಡೆ ಮಾಡಿದ್ದಾರೆ. ನೋಡಿ, ಎಲ್ಲವೂ ಕೂಡ ಸಿನಿಮಾ ಸ್ಟೈಲ್ನಲ್ಲಿ ಆಗ್ತಿರುವಂತಹ ದರೋಡೆ. ಕೆಲವೊಂದಷ್ಟು ಸಿನಿಮಾವನ್ನ ಸ್ಫೂರ್ತಿಯಾಗಿ ತಗೊಳ್ಳಿ ಅಂತ ಹೇಳಿದ್ರೆ ಪೂರ್ತಿಯಾಗಿ ತಗೊಂಡ್ಬಿಟ್ಟಿರ್ತಾರ. ಆ ರೀತಿಯಾದಂಥ ಘಟನೆ ಆಗಿರೋದು. ಈ ಕಳ್ಳರು ಎಷ್ಟು ಬುದ್ಧಿವಂತರಿದ್ದಾರೆ ಅಂತ ಹೇಳಿದ್ರೆ ಪೊಲೀಸರ ಸೋಗಿನಲ್ಲಿ ಬಂದಿದ್ದಾರೆ. ಅದೇ ರೀತಿ ಯೂನಿಫಾರ್ಮ್ ಹಾಕೊಂಡು ಯಾರಿಗೂ ಡೌಟ್ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಬಂದು ಈಗ ಸಿಕ್ಕಾಕೊಂಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಯಾರ್ಯಾರು ಏನೇನು ಅವತಾರ ಮಾಡ್ತಾರಂತ ಹೇಳಿದ್ರೆ, ಏನೇನು ಆಕ್ಟಿಂಗ್ ಅನ್ನ ಮೈಗೂಡಿಸ್ಕೊಂಡಿರ್ತಾರಂತ ಹೇಳಿದ್ರೆ, ಬ್ಯಾಡ್ರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ದರೋಡೆ ಮಾಡೋದಕ್ಕೆ ಪೊಲೀಸ್ ಸಮವಸ್ತ್ರಧಾರಿಯಾಗಿ ಬಂದಿದ್ದಾರೆ. ಪೊಲೀಸರ ರೀತಿಯಲ್ಲಿ ಯಾರಿಗೂ ಡೌಟ್ ಬರಬಾರ್ದು ಅಂತ. ಅದರಲ್ಲೂ ಹೊಂಬಾಳೇಗೌಡರು ಅನ್ನುವಂಥ ವ್ಯಕ್ತಿಯ ಮನೆಯ ಮೇಲಿನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ರಾಬರಿ ಆಗಿರೋದು. ಹೊಂಬಾಳೇಗೌಡರ ಪತ್ನಿ ಮಂಗಳಮ್ಮ ಮೊಮ್ಮಗ ಎಲ್ಲರೂ ಮನೆಯಲ್ಲೇ ಇದ್ದಾರೆ. ಮನೇಲಿಲ್ಲ ಅಂತ ಹೇಳಿದ್ರೆ ಬೀಗ ಹೊಡೆಯೋದು, ಕದ್ದು ಮುಚ್ಚು ಬಂದು ಕನ್ನ ಹಾಕೋ ಸರ್ವೇ ಸಾಮಾನ್ಯ. ಮನೆಯಲ್ಲಿ ಇದ್ಕೊಂಡು ಕಳ್ತನ ಮಾಡ್ತಾರಂದ್ರೆ ಎಷ್ಟರ ಮಟ್ಟಕ್ಕೆ ಸೇಫ್ಟಿ ಇದೆ ಅಂದ್ರೆ, ಕಾನೂನಿನ ಸುವ್ಯವಸ್ಥೆ ದಿನದಿಂದ ದಿನಕ್ಕೆ ಎಷ್ಟರ ಮಟ್ಟಿಗೆ ಹದಗೆಡ್ತಾ ಇದೆ ಅಂತ. ಪೊಲೀಸರು ಭಯನೇ ಇಲ್ಲ. ಪೊಲೀಸರು ಸೋಗ್ನಲ್ಲಿ ಹೋದ್ರೆ ಇನ್ನೂ ಭಯ ಪಡೋದಿಲ್ಲ ಅನ್ನುವಂಥ ಕಾರಣಕ್ಕೆ ಕಳ್ಳರು ಮಾಡಿದಂತಹ ಪಕ್ಕಾ ಸ್ಕೆಚ್ ಪ್ಲಾನ್ ಇದು. ಇನ್ನು ಪಕ್ಕಾ ಪ್ಲಾನ್ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ ಕಳ್ಳತನ ಮಾಡೋದಕ್ಕಿಂತ ಮುಂಚೆ ಖದೀಮರು. ಯಾಕಂದ್ರೆ ನಾವು ಯಲಹಂಕ ಪೊಲೀಸರು ಅನ್ನೋದಾಗಿ ಹೇಳ್ಕೊಂಡು ಮನೆಗೆ ಹೋಗಿದ್ದಾರೆ. ಖಾಸಗಿ ಕಾರ್ನಲ್ಲಿ ಬಂದು ಕೈನಲ್ಲಿ ಡೈರಿ ಹಿಡ್ಕೊಂಡು ಎಂಟ್ರಿ ಕೊಟ್ಟಿದ್ದಾರೆ. ಪಕ್ಕಾ ಪ್ರೊಫೆಷನಲ್ಗಳ ರೀತಿ, ಕ್ರೈಮ್ ಪಿಸಿ ರೀತಿ ಬ್ಯಾಗ್ ಹಾಕೊಂಡು ಮತ್ತೊಬ್ಬ ಆಗಮಿಸಿದ್ದಾನೆ. ಮನೆಗೆ ನುಗ್ಗಿ ಗನ್ ತೋರಿಸಿರೋದು ಅಷ್ಟೇ ಅಲ್ಲ, ಚಾಕು ತೋರಿಸಿರೋದು ಹೊಂಬಾಳೇಗೌಡರಿಗೆ. ಜೊತೆಗೆ ಅವರ ವೈಫ್ ಮಂಗಳಮ್ಮಗೆ ಟೇಪ್ ಸುತ್ತಿ 20 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನ ಹಾಗೆ ಚಿನ್ನಾಭರಣ, ಮೊಬೈಲ್ ಅನ್ನ ದೋಚಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಒಂದು ಕಡೆ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಹೋಗಬೇಕು, ಏನು ಹೇಳಬೇಕು, ಯಾರಾದ ಮೇಲೆ ಮತ್ತೊಬ್ರು ಬಂದು ಆ ಸ್ಥಳಕ್ಕೆ ಎಂಟ್ರಿ ಕೊಡಬೇಕು ಅನ್ನೋದಾಗಿ. ಯಾಕಂದ್ರೆ ಕ್ರೈಮ್ ಪಿಸಿಗಳು ಆಲ್ಮೋಸ್ಟ್ ಯೂನಿಫಾರ್ಮ್ನಲ್ಲಿ ಇರೋದಿಲ್ಲ, ಅಥವಾ ಜಸ್ಟ್ ಒಂದು ಯೂನಿಫಾರ್ಮ್ ಪ್ಯಾಂಟ್ ಹಾಕಿರ್ತಾರೆ, ಅದಾದ್ಮೇಲೆ ಕಲರ್ ಡ್ರೆಸ್ ಹಾಕೊಂಡಿರ್ತಾರೆ. ಸೊ ಅದೇ ರೀತಿ ಅದೇ ಸೋಗ್ನಲ್ಲಿ ಎಷ್ಟು ದಿನ ಕೂತ್ಕೊಂಡು ಸ್ಕೆಚ್ ಹಾಕಿದ್ರು, ಯಾವ ಸಿನಿಮಾ ನೋಡ್ಕೊಂಡು ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ. ಖಾಸಗಿ ಕಾರ್ನಲ್ಲಿ ಬಂದಿದ್ದಾರೆ. ಅಟ್ಲೀಸ್ಟ್ ಹಾಗಾದ್ರೂ ಗೊತ್ತಾಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಯಾವುದೇ ಫೇಕ್ ಮಾಡಿದ್ರೆ ಒಂದಲ್ಲ ಒಂದು ಸುಳಿವನ್ನು ಬಿಟ್ಟಿರ್ತಾನಲ್ಲ ಕಳ್ಳ, ಆ ರೀತಿ ಮಂಗಳಮ್ಮ ಅನ್ನುವವರಿಗೆ ಟೇಪ್ ಸುತ್ತಿದ್ದಾರೆ. 20 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನಾಭರಣ, ಜೊತೆಗೆ ಅಲ್ಲಿದ್ದಂಥ ಮೊಬೈಲ್ ಫೋನನ್ನೆಲ್ಲ ದೋಚ್ಕೊಂಡು ಆರೋಪಿಗಳು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಸದ್ಯ ಅವ್ರು ಹೇಳ್ಕೊಂಡಿರೋದು ನೋಡಿ ಸ್ಮಾರ್ಟ್ ಆಗಿ ಅಂತ, ನಾವು ಯಲಹಂಕ ಪೊಲೀಸರು ಅನ್ನೋದಾಗಿ ದೋಖಾ ಮಾಡಿರೋದು. ಬಟ್ ಇಲ್ಲಿ ನಾವು ಗಮನಿಸಬೇಕಾಗತ್ತೆ, ಆರೋಪಿಗಳ ಈ ಎಲ್ಲ ಕಳ್ಳಾಟಕ್ಕೆ, ಎಲ್ಲ ಕೃತ್ಯಕ್ಕೆ ಈ ಹೊಂಬಾಳೇಗೌಡರು ಹೆದರ್ಕೊಂಡಿದ್ದಾರೆ. ಪತ್ನಿ ಮಾಂಗಲ್ಯ ಬೇಕಾದ್ರೂ ತಗೊಳ್ಳಿ ಅಂತ ಅಂದ್ಬಿಟ್ಟಿದ್ದಾರೆ. ಮಾಂಗಲ್ಯ ಬೇಡ, ಅಲ್ಲೂ ನೋಡಿ ಒಂದು ರೀತಿ ಪಾಪ ಪ್ರಜ್ಞೆ, ಅಲ್ಲೂ ಒಳ್ಳೆಯವರಾಗಿದ್ದಾರೆ ಆರೋಪಿಗಳು. ಹೋಗುವಾಗ ಸಿಸಿಟಿವಿ ಡಿವಿಆರ್ ಅನ್ನ ಕಿತ್ತು ಕಳ್ಳರು ಪರಾರಿ ಆಗಿರೋದು. ಸದ್ಯ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಡಿಸಿಪಿ ನಾಗೇಶ್ ಸೇರಿ ಹಲವು ಹಿರಿಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ನೋಡಿ, ಭಯ ಬಿದ್ದಿದ್ದಾರೆ ಹೊಂಬಾಳೇಗೌಡರು. ನಿಜಕ್ಕೂ ಬಂದಿರಬಹುದು ಪೊಲೀಸರು. ಆಮೇಲೆ ಭಯ ಬೀಳಬಾರ್ದು. ಯಾಕಂತ ಹೇಳಿದ್ರೆ ಯಾವುದಾದ್ರೂ ದಾಖಲಾತಿಗಳಿದ್ರೆ ಅಥವಾ ಸಂಬಂಧಪಟ್ಟಂತೆ ಯಾವುದೇ ಅಕ್ರಮ ಆಸ್ತಿಗಳು ಮಾಡಿರ್ಲಿ, ಏನೇ ಇರಲಿ, ಫಸ್ಟ್ ಫೇಸ್ ಮಾಡೋದನ್ನ ಕಲ್ತ್ಕೊಳ್ಬೇಕು. ಬಟ್ ಆ ಕಾನ್ಫಿಡೆನ್ಸ್ ಇವ್ರಿಗೂ ಇರಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಬೇಕಾದ್ರೆ ನನ್ನ ಹೆಂಡತಿ ಮಾಂಗಲ್ಯ ಸರ ಬೇಕಾದ್ರೂ ತಗೊಳ್ಳಿ ಅಂತ. ಬಟ್ ಕಳ್ಳತನದಲ್ಲೂ ಕೂಡ ಬಹಳ ಭಯ ಭಕ್ತಿ ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ನಮಗೆ ತಾಳಿ ಗೀಳಿ ಎಲ್ಲ ಬೇಡ, ಸದ್ಯಕ್ಕೆ ಈಗ ತಗೊಂಡಿದಾರಲ್ಲ 20 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನಾಭರಣ, ಮೊಬೈಲ್ ಎಲ್ಲ ಇಷ್ಟು ಸಾಕು ಅಂತ. ಇದ್ರ ಜೊತೆಗೆ ಯಾವುದೇ ಪ್ರೂಫ್ ಬಿಡಬಾರ್ದು ಅನ್ನುವಂಥ ಕಾರಣಕ್ಕೆ ಸಿಸಿಟಿವಿ ಡಿವಿಆರ್ ಅನ್ನ ಕಿತ್ತು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ, ಘಟನಾ ಸ್ಥಳಕ್ಕೆ ಡಿಸಿಪಿ ನಾಗೇಶ್ ಸೇರಿ ಅಧಿಕಾರಿಗಳು ಭೇಟಿ ಮಾಡಿದ್ದಾರೆ. ಬ್ಯಾಡ್ರಹಳ್ಳಿಲಾದಂತಹ ಘಟನೆಯನ್ನ ಗಮನಿಸ್ತಾ ಇದ್ರಿ. RR ನಗರದಲ್ಲೂ ಕೂಡ ಖದೀಮರು ಕೈ ಚಳಕವನ್ನ ಮಾಡಿದ್ದಾರೆ. ಮನೆಯಲ್ಲಿದ್ದ ಹಣ, ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. RR ನಗರದಲ್ಲಿಯೂ ಖದೀಮರು ಕೈ ಚಳಕವನ್ನ ತೋರಿಸಿದ್ದಾರೆ.
ಮನೆಯಲ್ಲಿದ್ದ ಹಣ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ವಿಂಧ್ಯ ಎಂಬುವವರ ಮನೆಯಲ್ಲೂ ದರೋಡೆ ಮಾಡಿರೋದು. ಮನೆಯಲ್ಲಿದ್ದ 1.4 ಲಕ್ಷ ಹಾಗೆ 9 ಗ್ರಾಂ ಚಿನ್ನಾಭರಣವನ್ನ ದೋಚಿರೋದು. ಕಳ್ಳರ ದುಷ್ಕೃತ್ಯ ಮನೆಯಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆರ್ಆರ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು. ಇನ್ನು ಒಂದು ಕಡೆ ಹೊಂಬಾಳೆಗೌಡರು ಮನೆಯಲ್ಲಿ ಯಾವ ರೀತಿ ಕೈಚಳಕ ತೋರಿಸಿದ್ರು ಅದನ್ನ ನೀವು ಗಮನಿಸ್ತಾ ಇದ್ರಿ. ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕಳ್ಳಕಾಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಆರ್ಆರ್ ನಗರದಲ್ಲೂ ಕೂಡ ಕಳ್ಳರು ಎಸ್ಕೇಪ್ ಮಾಡಿರೋದು, ಜೊತೆಗೆ ಹಣವನ್ನ ದೋಚಿ ಎಸ್ಕೇಪ್ ಆಗಿರೋದು ಗೊತ್ತಾಗ್ತಾ ಇದೆ. ಅಂದ್ರೆ ಬಹಳ ಜಾಗರೂಕರಾಗಿರಬೇಕು, ಜೊತೆಗೆ ಸಿಸಿಟಿವಿಯನ್ನು ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಸಂಬಂಧಪಟ್ಟಂತೆ ಭಯ ಪಡಬಾರದು ಯಾವುದಕ್ಕೂ ಅನ್ನೋದು ತಿಳ್ಕೊಳ್ಬೇಕು ಜನಸಾಮಾನ್ಯರು ಕೂಡ.